ನಿನ್ನೆ ಈ ವಿಡಿಯೋದಲ್ಲಿ ಈ ಒತ್ತಕ್ಷರ ಪದಗಳನ್ನು ಬರೆದಿದ್ವಿ. ಇಂದಿನ ವಿಡಿಯೋದಲ್ಲಿ ಕೆಲವು ಯ ಒತ್ತಕ್ಷರದ ಪದಗಳನ್ನು ಬರೆಯೋಣ. ಈಗಾಗಲೇ ಯ ಒತ್ತಕ್ಷರ ಪದಗಳ 2 ವಿಡಿಯೋಗಳನ್ನು ನಾನು ಮಾಡಿದ್ದೇನೆ. ಇದು 3ನೇ ವಿಡಿಯೋ. ವೀಕ್ಷಕರೇ, ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ. ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ಎಷ್ಟು ಪ್ಲೇಲಿಸ್ಟ್ ಇದೆ, ಆಸಕ್ತಿ ಇರುವವರು ನೋಡಿ. ಗದ್ಯ, ಗ ಇದಕ್ಕೆ ದ ಬರೆದ್ವಿ, ಇದು ಗದ ಆಯಿತು. ಗದ್ಯ ಮಾಡಬೇಕಾದ್ರೆ ಯಾವತ್ತು ಗದ್ಯ. ಮುಂದಿನ ಪದ ಪದ್ಯ. ಮೊದಲು ಸುಲಭವಾಗಿರುವಂಥ ಪದಗಳನ್ನು ಬರೆಯೋಣ, ನಂತರ ಕಠಿಣ ಪದಗಳನ್ನು ಬರಿಬೋದು. ಇದು ಪದ ಆಯಿತು. ಪದ್ಯ ಮಾಡಬೇಕಾದ್ರೆ ಯಾವತ್ತು ಪದ್ಯ, ಗದ್ಯ, ಪದ್ಯ. ಪಥ್ಯ, ಪ ಥ ಬರಿಬೇಕಾದ್ರೆ ಒಳಗೆ ಒಂದು ಚುಕ್ಕಿ, ಇಲ್ಲಿ ಗೆರೆ. ಈಗ ಇದಕ್ಕೆ ಮತ್ತು ಇದಕ್ಕೆ ವ್ಯತ್ಯಾಸ. ಇದು ದ, ಅದೇ ದ ಬರೆದು ಅದಕ್ಕೆ ಚುಕ್ಕಿ ಮತ್ತು ಗೆರೆಯನ್ನು ಕೊಟ್ಟ ಇದು ಥ, ಪಥ್ಯ. ನಂತರ ಪಲ್ಯ, ಪ ಲ ಯಾವತ್ತು ಪಲ್ಯ. ವ್ಯಸನ, ವ್ಯಸನ ಹೋಗಿ ಯಾವತ್ತು ಸ ನ, ವ್ಯಸನ. ವ್ಯಾಪಾರ, ಇಲ್ಲಿ ಆ ಉಚ್ಚಾರ ಬರ್ತಿರೋದ್ರಿಂದ ತಲಕಟ್ಟಿನ ದೀರ್ಘ, ಇದು ವ ಆಯಿತು. ಯಾವತ್ತು ಕೊಟ್ಟರೆ ವ್ಯಾ ಪ ರ, ವ್ಯಾಪಾರ. ವ್ಯಾಧಿ, ವ ಯಾವತ್ತು, ಇದು ದಿ ಆಯಿತು. ಅದಕ್ಕೆ ಗೆರೆಯನ್ನು ಕೊಟ್ಟಾಗ ಇದು ಮಹಾಪ್ರಾಣ. ಇದನ್ನು ಕೊಡದಿದ್ದರೆ ಅಲ್ಪಪ್ರಾಣ, ಇದನ್ನು ಕೊಟ್ಟಾಗ ಮಹಾಪ್ರಾಣ. ಇದು ಅಲ್ಪಪ್ರಾಣ ಮಹಾಪ್ರಾಣದ ವ್ಯತ್ಯಾಸ ಹೇಳ್ಕೊಡಿ ಅಂತ ಇರ್ತಿರಲ್ಲ, ಇವನ್ನೆಲ್ಲ ಗಮನಿಸ್ತಾ ಇರಿ. ಶ್ಯಾಮಲ, ಲ ಶ್ಯಾಮಲ. ಹ್ಯಾಪಿ, ಹ್ಯಾಪಿಗೆ ಮೊದಲು ಹ ಆಯಿತು. ಇದಕ್ಕೆ ಯಾವತ್ತು ಹ್ಯಾ. ಈಗ ಇದು ಗುಡಿಸು, ಪ ಗುಡಿಸು ಪಿ, ಹ್ಯಾಪಿ. ಕ್ಯಾರಿ, ಕ್ಯಾರಿ ಬರಬೇಕಾದ್ರೆ ಕ, ಅದಕ್ಕೆ ಯಾವತ್ತು ಮತ್ತು ರಾ ಗುಡಿಸು ರೀ ಈ ಥರ ಕೊಟ್ಟರೆ ಈ, ಕ್ಯಾರಿ. ಗ್ಯಾಸ್, ಗ ಯಾವತ್ತು ಗ್ಯಾಸ್. ಡ್ಯಾಡಿ, ಡಾ ಯಾವತ್ತು ಡಿ, ಡ್ಯಾಡಿ. ನ್ಯಾಯ ಮತ್ತು ನಾ ಯಾವತ್ತು ಯ, ನ್ಯಾಯ. ಧ್ಯಾನ, ಇದು ಮತ್ತೆ ಮಹಾಪ್ರಾಣಾಕ್ಷರ ಇದೆ. ಇನ್ನು ದ, ಇದಕ್ಕೆ ಗೆರೆ ಕೊಟ್ಟಾಗ ಇದು ಧ. ಈಗ ಧ್ಯಾನ ಬರ್ತಾ ಇದೀವಿ, ಅದರಿಂದ ಯಾವತ್ತು ಧ್ಯಾನ. ಅದೇ ಧಾನ್ಯ ಅಂತ ಬರಿಬೇಕಾದ್ರೆ ಧ, ಇಲ್ಲಿ ನಾಗೆ ಯಾವತ್ತು ಕೊಡಬೇಕು ಧಾನ್ಯ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಯ ಒತ್ತಕ್ಷರದ ಪದಗಳನ್ನು ಬರೆಯೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.